ತುಂಬ ಚೆನ್ನಾಗಿ ಇದೊಂದು ಕಾರ್ಯಕ್ರಮನ ಮಾಡಿಕೊಟ್ಟಿದ್ದಾರೆ ಇವರು ರಾಜೀವ್ ಸರ್ ಅವರು. ಇದು ಅವರು ತುಂಬ ಒಳ್ಳೇದು ಮಾಡ್ತಾ ಇದ್ದಾರೆ ಪ್ರಾಣಿ ಪಕ್ಷಿಗಳಿಗೆ, ಮತ್ತು ನೆರಳು ಮತ್ತು ಬೇರೆಯವ್ರಿಗೂ ಓಡಾಡಬೇಕಾದ್ರೆ ನೆರಳು ಕೊಟ್ಟಿರೋದು. ಇದೊಂದು ಒಳ್ಳೆಯದು ಕಾರ್ಯ ಮಾಡಿ ಲಕ್ಷ ವೃಕ್ಷ ಅಭಿಯಾನ ಹೀಗೇ ಎಲ್ಲ ಪ್ರತಿ ವರ್ಷವೂ ಮಾಡ್ತಾ ಇರಲಿ. ತುಂಬ ಚೆನ್ನಾಗಾಗಿದೆ. ಅವರಿಗೆ ದೇವರು ಯಾವಾಗಲೂ ಒಳ್ಳೆಯದು. ಈ ಸಾಲಿನದು ಸೇರಿದಂತೆ 1,30,30,000 ವಿವಿಧ ಜಾತಿಯ ಗಿಡಗಳನ್ನು ನಾವು ಸಮಾಜಕ್ಕೆ ಕೊಟ್ಟಿದ್ದೀವಿ. ಯಾರೇ ಆಸಕ್ತರು, ಸಂಘ ಸಂಸ್ಥೆಗಳು, ನೀವು ಗಿಡವನ್ನು ನೆಟ್ಟು ಉಳಿಸಿ ಬೆಳೆಸ್ತೀವಿ, ನೀರು ಹಾಕ್ತೀವಿ, 3 ವರ್ಷ ಪೋಷಣೆ ಮಾಡ್ತೀವಿ ಅನ್ನುವಂಥ, ರಕ್ಷಣೆ ಮಾಡ್ತೀವಿ ಅನ್ನುವಂಥ ಎಲ್ಲದರಲ್ಲೂ ಕಮಿಟ್ಮೆಂಟ್ ಇರತಕ್ಕಂಥವ್ರು ಇದ್ದರೆ ಆ ಗಿಡಗಳನ್ನು ತಗೊಳ್ಳೋಕ್ಕೆ ಮುಕ್ತವಾಗಿದೆ. 4 ರಿಂದ 5 ಅಡಿ ಮಾಡ್ತೀವಿ ಅಂತ ಅಂದರೆ ಇದನ್ನು ಸತತವಾಗಿ ನಾವು ಇದನ್ನು ಫಾಲೋ ಮಾಡಿ ಇದನ್ನು ಬ್ಯಾಗ್ ಚೇಂಜ್ ಮಾಡೋದಿರ್ಬೋದು, ಮಣ್ಣು ಚೇಂಜ್ ಮಾಡೋದಾಗಿರ್ಬೋದು, ಇದನ್ನೆಲ್ಲ ಮಾಡಿ ಈ ಹಂತಕ್ಕೆ ಬಂದಿರುತ್ತೆ ಸರ್. ಇದನ್ನು ನಾವು 4 ರಿಂದ 5 ಅಡಿ ಬೆಳೆದ ನಂತರ ವಿತರಣೆ ಮಾಡ್ತೀವಿ ಸರ್. ಮೈಸೂರು ನಗರ ಹಚ್ಚ ಹಸಿರು ನಗರ ಆಗಬೇಕು, ತಂಪಾದ ನಗರ ಆಗಬೇಕು, ಶುದ್ಧ ಗಾಳಿಯ ನಗರ ಆಗಬೇಕು, ಒಳ್ಳೆ ಮಳೆ ಬರಬೇಕು, ಫಲ ಬಿಡಬೇಕು, ಹಣ್ಣು ಪ್ರಾಣಿ ಪಕ್ಷಿ ಎಲ್ಲಕ್ಕೂ ಸಿಗಬೇಕು ಅನ್ನುವಂಥ ಎಲ್ಲ ದೃಷ್ಟಿಕೋನ ಇಟ್ಕೊಂಡು ಈ ಕಾರ್ಯವನ್ನು ನಾವು ನಿರಂತರವಾಗಿ 9 ವರ್ಷದ ಹಿಂದೆ ಶುರು ಮಾಡಿ 8 ಬಾರಿ ಗಿಡಗಳನ್ನ ಕೊಡೋದ್ರ ಮುಖಾಂತರ ಇದು 8ನೇ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದೀವಿ. ಬೈರೇಗೌಡರು ಒಂದು ಮಾತು ಹೇಳಿದ್ರು ಸರ್, ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ನಾವು ಹೋಗೋದ್ರ ಜೊತೆಗೆ ಸಮೃದ್ಧಿ ಅನ್ನೋ ಹೆಸರು ಜೊತೆಲಿ ನಾವು ಹೋಗಬೇಕು ಅನ್ನೋ ಒಂದು ಮಾತನ್ನ ಹೇಳಿದ್ರು ಸರ್. ಅದನ್ನು ಈ ಕ್ಷಣದಲ್ಲಿ ನಾನು ನೆನಪಿಸ್ಕೋತೀನಿ. ಕಾರಣ ಇಷ್ಟೇ ಸರ್, ಅಭಿವೃದ್ಧಿ ಅನ್ನೋದ್ರ ಜೊತೆಗೆ ನಾವು ಹೋಗ್ತಾ ಹೋದರೆ ಸರ್, ನಾವು ಪ್ರಕೃತಿನ ಇರೋದನ್ನು ನಾಶ ಮಾಡೋದ್ರ ಬದಲು ಸಮೃದ್ಧಿ ಅನ್ನೋದು ಪ್ರಕೃತಿ ಜೊತೆಗೆ ನಾವು ಏನು ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗಬೇಕು ಅದನ್ನು ನಾವು ಮಾಡಬೇಕಾಗಿದ್ದು ಎಲ್ಲರ ಕರ್ತವ್ಯ. ಸರ್ ನಮಸ್ತೆ. ನಮಸ್ತೆ ಸರ್. ಹಾಂ ಸರ್, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಸರ್, ನನ್ನ ಹೆಸರು ಸುನೀಲ್ ಅಂತ. ನಾನು ಎಚ್ ವಿ ರಾಜೀವ್ ಸ್ನೇಹ ಬಳಗದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಶ್ರೀಯುತ ಎಚ್ ವಿ ರಾಜೀವ್ರವರ ನೇತೃತ್ವದಲ್ಲಿ ಮಾಜಿ ಮೂಡ ಅಧ್ಯಕ್ಷರು ಆಗಿದ್ದಂಥವರು. ಇದು ಕೇವಲ ಅವರು ಒಂದು ಪರಿಸರದ ಉಳಿವಿಗಾಗಿ ಏನು ಮಾಡಬೇಕು ಅನ್ನೋದಕ್ಕೋಸ್ಕರ ಈ ಒಂದು ಹಸಿರು ಮೈಸೂರು ಮತ್ತು ಲಕ್ಷ ವೃಕ್ಷ ಆಂದೋಲನ ಅನ್ನೋ ಒಂದು ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡಿದ್ದರು. ನಾನು ಎಚ್ ವಿ ರಾಜೀವ್, ಮೂಡ ಮಾಜಿ ಅಧ್ಯಕ್ಷ ಮತ್ತು ಪ್ರಮತಿ ಶಾಲೆ ಸೆಕ್ರೆಟರಿ, ಜ್ಞಾನಗಂಗಾ ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು. ಸಮಾಜದಲ್ಲಿ ಸಾಕಷ್ಟು ವಿಭಿನ್ನ ರೀತಿಯ ಕೆಲಸಗಳನ್ನ ಸ್ವಚ್ಛ ಭಾರತ್ನಲ್ಲಿ 336 ಅಭಿಯಾನನ ಮಾಡಿದಂಥ, ರಾಷ್ಟ್ರ ದಾಖಲೆ ಮಾಡಿದಂಥ ತಂಡ ನಮ್ಮದು. ಜೊತೆಗೆ ಹಸಿರು ಮೈಸೂರು ಅನ್ನುವಂಥ ಒಂದು ಲಕ್ಷ ವೃಕ್ಷ ಅಭಿಯಾನವನ್ನು ಇಟ್ಟುಕೊಂಡು ಸುಮಾರು ಇಲ್ಲಿಯವರೆಗೆ 1,30,30,000 ವಿವಿಧ ಜಾತಿಯ ಗಿಡಗಳನ್ನ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ತಂಡ ನಾವು. ಪ್ರತಿ ವರ್ಷವೂ 15,000, 20,000, 25,000 ಇದೇ ಥರ ಪ್ರತಿ ವರ್ಷವೂ ಕೊಡ್ತಾ ಬಂದಿದ್ದಾರೆ. ಇಲ್ಲಿವರೆಗೆ ಟೋಟಲು 1,30,30,000 ಗಿಡಗಳನ್ನು ಉಚಿತವಾಗಿ ಜನರಿಗೆ ಸಾರ್ವಜನಿಕ ಸ್ಥಳಗಳಲ್ಲಿ, ಸ್ಮಶಾನಗಳಲ್ಲಿ, ಸ್ಕೂಲ್ಗಳಲ್ಲಿ, ರಸ್ತೆ ಬದಿಗಳಲ್ಲಿ ಇದೇ ಥರ ಎಲ್ಲೆಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ನೆಡಬಹುದು ಅಲ್ಲಿಗೆಲ್ಲ ಕೂಡ ಗಿಡಗಳನ್ನು ಉಚಿತವಾಗಿ ನೀಡ್ತಾ ಬಂದಿದ್ದಾರೆ ಸರ್. ಸುಮಾರು 2018ನೇ ಇಸ್ವಿಯಲ್ಲಿ ಇದೇ ರೀತಿ ಬಹಳ ಉಷ್ಣಾಂಶ ಇತ್ತು. ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಮೈಸೂರಿನ ಎಲ್ಲ ಸಿಟಿಸನ್ಸ್ಗಳು, ಹಿರಿಯರೆಲ್ಲರೂ ಸೇರಿ ಭಾಳಷ್ಟು ಚರ್ಚೆಗಳಾಗ್ತಿತ್ತು. ಚರ್ಚೆಯಲ್ಲಿ ಹೊರಬಂದಂಥ ಅಂಶ ಏನಂದರೆ ತುಂಬ ಗಿಡ ಬೆಳೆಸಬೇಕು ಮತ್ತು ಇರು ಮರಗಳನ್ನ ಉಳಿಸಬೇಕು ಅಂತ. ಹಾಗಂದಾಗ ಯಾರು ಮಾಡ್ತಾರೆ ಅಂತಂದಾಗ ನಾವು ಅಲ್ಲಿ ಪ್ರಕಟಣೆ ಮಾಡಿದ್ವಿ. ನಮ್ಮ ತಂಡ ರಾಜೀವ್ ಸ್ನೇಹ ಬಳಗ ಈ ಸಾಲಿನಿಂದ ನಮ್ಮ ನರ್ಸರಿ ಪ್ರಾರಂಭ ಮಾಡ್ತೀವಿ, ಕಾಡು ಜಾತಿಯ ವಿವಿಧ ಸಸ್ಯಗಳನ್ನು ನಾವು ಬೆಳೆಸ್ತೀವಿ ಅಂತ. ಆ ಸಾಲಿನಲ್ಲಿ ಸುಮಾರು 15,000 ವಿವಿಧ ಜಾತಿಯ ಗಿಡಗಳನ್ನು ಬೆಳೆದ್ವಿ. 19ನೇ ಇಸ್ವಿಯಲ್ಲಿ ರವಿಶಂಕರ್ ಗುರೂಜಿಯಿಂದ ಹಿಡಿದು ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರಿಂದ ನಮ್ಮ JSS ಸ್ವಾಮೀಜಿಯವರು, ದತ್ತಾ ವಿಜಯಾನಂದರು, ಜಗ್ಗಿ ವಾಸುದೇವ್ ಎಲ್ಲರೂ ಕೂಡ ಬಂದು ಆ 15,000 ಗಿಡಗಳನ್ನ ವಿತರಣೆ ಮಾಡಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಸಂಘ ಸಂಸ್ಥೆಗಳ ಮುಖಾಂತರ ಆ ಗಿಡಗಳನ್ನ ಬೆಳೆಸೋಕ್ಕೆ ಪ್ರಾರಂಭ ಆಯಿತು. 20ನೇ ಇಸ್ವಿಲಿ ನಾವು 20,000 ಗಿಡಗಳು ಮಾಡಿದ್ವಿ. ಇಲ್ಲಿವರೆಗೂ ಟೋಟಲು 1,30,000 ಕೊಟ್ಟಿದ್ದಾರೆ. ಅದು 2024ರಲ್ಲಿ 1 ಲಕ್ಷ ಕಂಪ್ಲೀಟ್ ಆದಾಗ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಶ್ರೀಯುತ ಸಿದ್ದರಾಮಯ್ಯವರು ಬಂದು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದು ಕೂಡ ಇನ್ನೊಂದು ವಿಶೇಷತೆ ಆಗಿತ್ತು ಸರ್. ಮತ್ತು ಇನ್ನೊಂದು ವಿಶೇಷ ಅಂತಂದರೆ ಈಗ ಶ್ರೀನಗರ, JP ನಗರ, ರಿಂಗ್ ರೋಡು ಈ ಥರ ಖಾಸಗಿ ಬಡಾವಣೆಗಳು ಏನಿದೆ ಸರ್, ಇಲ್ಲೆಲ್ಲ ಇವತ್ತು ಏನು ನೀವು ಮರಗಳನ್ನ ನೋಡ್ತಾ ಇದ್ದೀರಾ ಮೈಸೂರು ಸುತ್ತ, ಆ ಮರಗಳನ್ನ ನೆಟ್ಟು ಬೆಳೆಸಿರ್ತಕ್ಕಂಥ ಕೀರ್ತಿ ಏನಾದರೂ ಸಲ್ಲುತ್ತೆ ಅಂತ ಅಂದರೆ ಅದು ಶ್ರೀಯುತ ಎಚ್ ವಿ ರಾಜೀವ್ ಸ್ನೇಹ ಬಳಗಕ್ಕೆ ಸರ್. ನೆಡೋದಲ್ಲದೆ ಬೆಳೆಸ್ತೀರಾ? ಖಂಡಿತ ಸರ್. ಎಷ್ಟು ವರ್ಷ ತನಕ ಸರ್ ಇದನ್ನು ನಾವು ಪ್ರತಿ ಸರಿ ಮಾಡ್ತಾ ಬರ್ತಿದ್ದಾರೆ ಸರ್. ಸರ್ರು ಅವ್ರು ಹೇಳ್ತಾ ಇದ್ರು, ಇವತ್ತು ಸರ್ ಮಾತಾಡ್ಬೇಕಾದ್ರೆ ಅದನ್ನೇ ಹೇಳಿದೆ ಎಚ್ ವಿ ರಾಜೀವ್ ಅವರು, ನನಗೆ ದೇವರು ಶಕ್ತಿ ಎಲ್ಲಿವರೆಗೂ ಕೊಡ್ತಾನೋ ಅಲ್ಲಿವರೆಗೂ ನಾನು ಗಿಡಗಳನ್ನ ನೆಟ್ಟಿ ಬೆಳೆಸೋಂಥ ಕೆಲಸನ ನಾನು ಮಾಡ್ತಾ ಬರ್ತೀನಿ, ಉಚಿತವಾಗಿ ನಾನು ಕೊಡ್ತಾ ಬರ್ತೀನಿ ಅಂತ ಇವತ್ತು ಕೂಡ ಹೇಳಿದ್ದಾರೆ ಸರ್. 21ನೇ ಇಸ್ವಿಯಲ್ಲಿ 15,000 ಗಿಡಗಳನ್ನು ಮಾಡಿದ್ವಿ.
22ನೇ ಇಸ್ವಿಲಿ 20,000 ಗಿಡಗಳು ಮಾಡಿದ್ವಿ, 23ರಲ್ಲಿ 15,000 ಗಿಡ ಮಾಡಿದ್ವಿ, 24ರಲ್ಲಿ ಅದು 1,00,000 ಗಿಡಗಳಾದವು. 1,00,000 ಗಿಡಗಳ ಅಭಿಯಾನಕ್ಕಾಗಿ ಹಿಂದೆ ನಮ್ಮ ನರ್ಸರಿಗೆ ಮುಖ್ಯಮಂತ್ರಿಗಳಾಗಿದ್ದಂಥ ಯಡಿಯೂರಪ್ಪನವ್ರು ಬಂದಿದ್ದರು. ಅದರ ನಂತರ ಮುಖ್ಯಮಂತ್ರಿಗಳಾಗಿದ್ದಂಥ ಬೊಮ್ಮಾಯಿ ಅವರು ಬಂದು ಇಬ್ಬರು ಒಂದೊಂದು ಗಿಡ ನೆಟ್ಟಿದ್ದರು. ಲಕ್ಷ್ಮಣ್ ಸವದಿಯವರು ಬಂದು ಗಿಡ ನೆಟ್ಟಿದ್ದರು. ಸಿ ಪಾಟೀಲ್ರು ಬಂದು ಗಿಡ ನೆಟ್ಟಿದ್ದರು. ಈ ಕಳೆದ ಸಾರಿ ಕೂಡ ನಮ್ಮ ಅರಣ್ಯ ಸಚಿವರು ಬಂದು ಅಲ್ಲಿ ಗಿಡ ನೆಟ್ಟಿದ್ದರು. 2024ರಲ್ಲಿ 1,00,000 ವೃಕ್ಷ ಆಗಿದೆ ಅಂತ ಹೇಳಿದಾಗ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾಗಿ ಆ ಕಾರ್ಯಕ್ರಮಕ್ಕೆ ಬಂದು ಅವರು, ಮಹದೇವಪ್ಪನವರು, ವೆಂಕಟೇಶು, ಖಂಡ್ರೆ ಸಾಹೇಬರು ಇಷ್ಟೂ ಜನ ಬಂದು ಒಂದು ಬೃಹತ್ ಮಟ್ಟದ ಒಂದು ಸಾರ್ವಜನಿಕ ಜಾಗೃತಿ ಮೂಡಿಸುವಂಥ ಹಸಿರಿನ ಬಗ್ಗೆ, ಇಂದಿನ ಅಗತ್ಯತೆ ಬಗ್ಗೆ ಒಂದು ಬೃಹತ್ ಕಾರ್ಯಕ್ರಮ ಆಗಿತ್ತು. ಅದಕ್ಕೆ ಮಾಧ್ಯಮ ಕ್ಷೇತ್ರದಲ್ಲಿ ರವೀಂದ್ರ ಭಟ್ರು ಇರ್ಬೋದು, ಪಬ್ಲಿಕ್ ಟಿ ವಿ ರಂಗನಾಥ್ ಅವರಿರ್ಬೋದು, ಮತ್ತು ಕನ್ನಡಪ್ರಭ ಮುಖ್ಯಸ್ಥರಾಗಿದ್ದಂಥವರು, ಈ ದಿನ ನಮ್ಮ ಅಜಿತ್ ಹನುಮಕ್ಕನವರು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದರು. ಹಾಗೆ ಕೆ ಸಿ ಶಿವಪ್ಪನವರು, ಕೃಷ್ಣೇಗೌಡರು ಮತ್ತು ಸಾಕಷ್ಟು ಫಾರೆಸ್ಟ್ ಅಧಿಕಾರಿಗಳು ಇವರೆಲ್ಲರೂ ಬಂದು ಈ ಸಾಲಿನದೂ ಸೇರಿದಂತೆ 1,30,30,000 ವಿವಿಧ ಜಾತಿಯ ಗಿಡಗಳನ್ನು ನಾವು ಸಮಾಜಕ್ಕೆ ಕೊಟ್ಟಿದ್ದೀವಿ. ಯಾರೇ ಆಸಕ್ತರು, ಸಂಘ ಸಂಸ್ಥೆಗಳು, ನೀವು ಗಿಡವನ್ನು ನೆಟ್ಟು ಉಳಿಸಿ ಬೆಳೆಸ್ತೀವಿ, ನೀರು ಹಾಕ್ತೀವಿ, 3 ವರ್ಷ ಪೋಷಣೆ ಮಾಡ್ತೀವಿ ಅನ್ನುವಂಥ, ರಕ್ಷಣೆ ಮಾಡ್ತೀವಿ ಅನ್ನುವಂಥ ಎಲ್ಲದರಲ್ಲೂ ಕಮಿಟ್ಮೆಂಟ್ ಇರತಕ್ಕಂಥವ್ರು ಇದ್ದರೆ ಆ ಗಿಡಗಳನ್ನ ತಗೊಳ್ಳೋಕ್ಕೆ ಮುಕ್ತವಾಗಿದೆ. ಇಲ್ಲಿ ಕಮ್ಮಿ ಅಂದರೂ ನಿಮಗೆ 20 ಥರ ಗಿಡಗಳು ಸಿಗುತ್ತೆ ಸರ್. ಈಗ ಸದ್ಯಕ್ಕೆ ನಿಮಗೆ ಬೇವು, ಮಾವು, ಹಲಸು ಮತ್ತು ಇದು ಮಹಾಗನಿ, ಇದ್ರ ಜೊತೆಗೆ ಕರಿಬೇವು, ಹಾಗೆ ಹಲಸು, ಈ ಥರ ಹಲವಾರು ವಿವಿಧ ಗಿಡಗಳು, 24 ಹೆಚ್ಚು ವಿವಿಧ ಗಿಡಗಳು ಸಿಗುತ್ತೆ ಸರ್. ಓಕೆ, ಕರಿಬೇವು ಗಿಡ. ಕರಿಬೇವು ಗಿಡ. ಓಕೆ, ಅಂದರೆ ಕೆಲವೊಬ್ಬರು ಮನೆ ಹತ್ರ ನಾವೇನಾದ್ರು ಜಾಗ ಇದೆ ಬೆಳೆಸ್ಕೋತೀವಿ ಅನ್ನೋರ್ಗೂ ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ ಸರ್. ಮಹಾಗನಿ ಈ ಒಂದು ಸೈಜಲ್ಲೂ ಸಿಗುತ್ತೆ? ಖಂಡಿತ ಸಿಗುತ್ತೆ ಸರ್. ಮಹಾಗನಿ ಅತಿ ಹೆಚ್ಚು ರಸ್ತೆ ಬದಿಗಳಲ್ಲಿ ನೆಡೋಂಥ ಗಿಡಗಳನ್ನ ಸರ್ ನಾವು 4 ರಿಂದ 5 ಅಡಿ ಎತ್ತರದಲ್ಲಿ ನೀವು ನೋಡ್ತಾ ಇರ್ಬೋದು ಸರ್. ಈ ಸೈಜಲ್ಲೂ ಸಿಗುತ್ತೆ? ಈ ಸೈಜಲ್ಲೂ ಸಿಗುತ್ತೆ ಸರ್. ಅದನ್ನು ನೀವು ರಸ್ತೆ ಬದಿಗಳಲ್ಲಿ ನೆಟ್ಟರೆ, ನೀವು ಈ ಮಳೆ ಟೈಮಲ್ಲಿ ಸ್ವಲ್ಪ ಮಳೆ ಮುಗಿದ ನಂತರ ಒಂಚೂರು ಪಾಲನೆ ಪೋಷಣೆ, ಒಂಚೂರು ನೀರು ಹಾಕ್ಬಿಟ್ರೆ ನೀವು ಈ ಗಿಡಗಳು ಮರಗಳಾಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಸರ್. ಈಗ ಮುಂಗಾರು ಟೈಮಲ್ಲಿ ಕೊಡೋದು ಏನಂತಂದ್ರೆ ಮಳೆ ಬರ್ತಾ ಇರುತ್ತೆ. ಹೌದು ಸರ್, ಮೇಂಟೆನೆನ್ಸ್ ಕಮ್ಮಿ. ಈಗ ನಾವು 1 ವರ್ಷ ಸತತವಾಗಿ ಮೇಂಟೈನ್ ಮಾಡಿರ್ತೀವಿ ಸರ್. ನಾವು ಚಿಕ್ಕ ಗಿಡ ತರೋದು, ಅದನ್ನು ಇವತ್ತು ನಾವು 4 ರಿಂದ 5 ಅಡಿ ಮಾಡ್ತೀವಿ ಅಂತ ಅಂದರೆ ಇದನ್ನು ಸತತವಾಗಿ ನಾವು ಇದನ್ನು ಫಾಲೋ ಅಪ್ ಮಾಡಿ, ಇದನ್ನು ಬ್ಯಾಗ್ ಚೇಂಜ್ ಮಾಡೋದಿರ್ಬೋದು, ಮಣ್ಣು ಚೇಂಜ್ ಮಾಡೋದಾಗಿರ್ಬೋದು, ಇದನ್ನೆಲ್ಲ ಮಾಡಿ ಈ ಹಂತಕ್ಕೆ ಬಂದಿರುತ್ತೆ ಸರ್. ಇದನ್ನು ನಾವು 4 ರಿಂದ 5 ಅಡಿ ಬೆಳೆದ ನಂತರ ವಿತರಣೆ ಮಾಡ್ತೀವಿ ಸರ್. ಪ್ರತಿ ವರ್ಷ ಮುಂಗಾರು ಟೈಮಲ್ಲಿ ನಾವು ವಿತರಣೆ ಮಾಡ್ತೀವಿ ಸರ್. ನೀವು ಯಾರ ಹತ್ರನೂ ಏನು 1 ರೂಪಾಯಿ ತೊಗೊಂತ ಇಲ್ಲ ಸರ್, ಖಂಡಿತ ಇಲ್ಲ. ಇದು ಸಂಪೂರ್ಣವಾದನ್ನ ಶ್ರೀಯುತ HV ರಾಜೀವ್ ಹಾಗೂ ಅವರ ಸ್ನೇಹ ಬಳಗನೆ ಬರೆಸ್ತಾ ಇದೆ ಸರ್. ಈಗಾಗಲೇ ಗಿಡಗಳನ್ನ ನಾವು ಫಸ್ಟ್ ಮೈಸೂರು ಸಿಟಿಗೆ ಸೀಮಿತವಾಗಿ ಇಟ್ಟಿದ್ವಿ. ಅದಾದ ನಂತರ ಮೈಸೂರು ಜಿಲ್ಲೆಗೆ ವಿಸ್ತರಿಸಿದ್ವಿ, ಚಾಮರಾಜನಗರಕ್ಕೆ ಜಿಲ್ಲೆಗೆ ವಿಸ್ತರಿಸಿದ್ವಿ, ಹಾಸನಕ್ಕೆ ವಿಸ್ತರಿಸಿದ್ವಿ, ಮಂಡ್ಯಕ್ಕೆ ವಿಸ್ತರಿಸಿದ್ವಿ, ಶ್ರೀರಂಗಪಟ್ಟಣ ಸುತ್ತಮುತ್ತ, ಬೆಂಗಳೂರಿಗೂ ಕೂಡ ನಮ್ಮ ಗಿಡ ತುಂಬ ನಾವು ಒಳ್ಳೆಯ ರೀತಿಯಲ್ಲಿ ಪೋಷಣೆ ಮಾಡೋದ್ರಿಂದ ಗಿಡ ತುಂಬ ಚೆನ್ನಾಗಿ ಬಂದಿರುತ್ತೆ. ಆ ಕಾರಣದಿಂದ ಈ ಗಿಡಗಳನ್ನೇ ತಗೋಬೇಕು ಅನ್ನುವಂಥ ಆದ್ಯತೆ ಕೊಡುವಂಥದ್ದಿದೆ. ಪ್ರತಿ ವರ್ಷ ಮೈಸೂರು ಮಹಾನಗರ ಪಾಲಿಕೆಗೆ 3,000 ಗಿಡಗಳನ್ನ ಕೊಡ್ತಾ ಇದ್ವಿ. ಈ ಸಾಲಿನಲ್ಲಿ ಕಮಿಷನರು 5,000 ಗಿಡ ಬೇಕು ಅಂತ ಕೇಳಿದ್ದಾರೆ, ಅವ್ರಿಗೆ ಕೊಡ್ತೀವಿ. ಚಾಮರಾಜನಗರದಲ್ಲಿ ವೆಂಕಟೇಶ್ ಅಂತೇಳಿ ಪರಿಸರ ಪೋಷಣೆ ಮಾಡಿದ ಕಾರಣಕ್ಕಾಗಿ ರಾಜ್ಯ ಪ್ರಶಸ್ತಿ ಪಡೆದಂಥ ವೆಂಕಟೇಶ್ ಅವರಿಗೆ ಪ್ರತಿ ವರ್ಷ 1,000 ಗಿಡಗಳು ಕೊಡ್ತೀವಿ. ಒಂದು 2, 3, 4 ವರ್ಷಗಳ ಹಿಂದೆ ಸರ್ ಮೈಸೂರು ನಗರದಲ್ಲಿ ವಾತಾವರಣ ನಗರದಕ್ಕೆ ಸೀಮಿತವಾಗಿ ಮಾಡ್ತಿದ್ವಿ ಸರ್. ಈ ಸರಿ ಕಳೆದ ಬಾರಿಯಿಂದ ಚಾಮರಾಜನಗರದಿಂದ ಅಪ್ರೋಚ್ ಬಂದು ಸರ್ ಇವತ್ತು ಒಂದು ಕಾರ್ಯಕ್ರಮದಲ್ಲಿ ಚಾಮರಾಜನಗರದವರು 9,000 ಗಿಡಗಳನ್ನ ತಗೊಂಡೋಗಿ ಬೆಳೆಸಿದ್ದು, ಅವರು ಮರಗಳು ಮಾಡಿದಂಥ ವಿಡಿಯೋಗಳು ಕೂಡ ಇತ್ತೆ ಸರ್. ಬೇಕು ಅಂದರೆ ನಿಮ್ಗೆ ಆ ವಿಡಿಯೋನು ತರಿಸ್ಕೊಡ್ತೀನಿ ಸರ್. ಸರ್ಕಾರ ಮಾಡಬೇಕಾಗಿರೋ ಕೆಲಸನ ನೀವು ಮಾಡ್ತಾ ಇದ್ದೀರಾ? ಹೌದು ಸರ್, ಖಂಡಿತ. ಸರ್ಕಾರ ಹಲವಾರು ಸಂಘ ಸಂಸ್ಥೆಗಳು ಏನು ಮಾಡಬೇಕಾಗಿತ್ತು, ಕೆಲವೊಂದು ಪರಿಸರ ಸಂರಕ್ಷಣೆ ವಿಚಾರದಲ್ಲಿ ಸರ್ಕಾರದ ಜೊತೆಗೆ ನಾವು ಕೈ ಜೋಡಿಸ್ಬೇಕು ಅನ್ನೋದು ನಮ್ಮ ರಾಜೀವ್ ಸರ್ ಅವರ ಮಾದಾಸೆ ಸರ್. ಅದಕ್ಕೆ ಸರ್ಕಾರ ಜೊತೆ ಕೈ ಜೋಡಿಸೋದಲ್ಲ, ಸರ್ಕಾರ ಮರ ಕಡಿತಾ ಇದ್ದಾರೆ, ನೀವು ಕೈ ಜೋಡಿಸ್ತಾ ಇಲ್ಲ. ನೀವೇ ಬೇರೆ ದಾರಿ ಹೊಡ್ಕೊಂಡು. ಅಂದರೆ ಸರ್ಕಾರವು ಪ್ರತಿ ವರ್ಷ ಇಷ್ಟು ಗಿಡಗಳು ಅಂತ ಜಮೀನಿಗೆ ನೆಡೋದಕ್ಕೆ ಈ ಥರ ರೈತರಿಗೆ 3 ರೂಪಾಯಿ, 10 ರೂಪಾಯಿ, 5 ರೂಪಾಯಿ. ಹೌದು ಸರ್, ಅಂದರೆ ಅದು ಅವ್ರು ಏನಿದೆ ಆ ಬೆಲೆ ತಗೊಂಡು ಕೊಡ್ತಿದ್ದಾರೆ ಸರ್. ನಾವು ಅದನ್ನು ಮೀರಿದ್ದು ನಾವು ನಮ್ಮದೇ ಆದಂಥ ಪರಿಸರ ಸಮತೋಲನೆಗಾಗಿ ನಾವು ಏನು ಮಾಡಬೇಕು, ನಮ್ಮ ಕೈಯಲ್ಲಾಗಿದ್ದನ್ನು ನಾವು ಶ್ರೀಯುತ HV ರಾಜೀವ್ ಅವರು ಆಗ ಸ್ನೇಹ ಬಳಗದಿಂದ ಏನು ಮಾಡ್ಬೋದು ಅದನ್ನು ಖಂಡಿತ ಮಾಡ್ತಾ ಬರ್ತಾ ಇದ್ದೀವಿ ಸರ್. ಎಲ್ಲ ಮರಗಳಾಗಿದೆ. ನಾನು ಹುಟ್ಟಿ ಬೆಳೆದು ಓದಿದಂಥ ಚಾಮರಾಜನಗರದಲ್ಲಿ ಇವತ್ತು ಹಸಿರು ಕಾಣ್ತಿದೆ ಅನ್ನೋದ್ರಲ್ಲಿ ವೆಂಕಟೇಶ್ ಪಾತ್ರ ತುಂಬ ದೊಡ್ಡದು. ಅದಕ್ಕೆ ನಾವು ಕಿಂಚಿತ್ ಜೊತೆಗೂಡಿಸಿದ್ದೀವಿ ಅನ್ನೋ ಸಂತೋಷ ನಮ್ಮ ಜೊತೆಗಿದೆ. ಅದೇ ರೀತಿ
ನೀವು KMF ಒಳಗೆ ಮೈಮಲ್ ಹೋಗಿ ನೋಡಿ, ಏರ್ಪೋರ್ಟ್ ಒಳಗೆ ಹೋಗಿ ನೋಡಿ, ಮೈಸೂರು ಮಾನಂದವಾಡಿ ರಸ್ತೆಯಲ್ಲಿ ಮೆರಿಡಿಯನ್ ಹಾಕಿರೋ ಗಿಡ ನೋಡಿ, ಅದು ಕೋಟೆ ಮತ್ತು ನಂಜನಗೂಡನ್ನು ಕನೆಕ್ಟ್ ಆಗುವಂಥ ಡಬಲ್ ರೋಡ್ಲಿ ನೋಡಿ, ರಿಂಗ್ ರಸ್ತೆಗಳಲ್ಲಿ ನೋಡಿ, ಎಲ್ಲ ಕಡೆ ನಮ್ಮ ಗಿಡಗಳು ಮರಗಳಾಗಿ ಭಾಳ ವಿಶೇಷವಾಗಿ ಬೆಳಿತಿವೆ. ಅದ್ರ ಜೊತೆಗೆ ಇದಲ್ಲೇ 1,30,000 ಗಿಡಗಳಲ್ಲದೆ ನಾನು ನಿರ್ಮಾಣ ಮಾಡಿರ್ತಕ್ಕಂಥ ಬಡಾವಣೆಗಳಲ್ಲಿ ನಾವು ಸುಮಾರು 100 ಆಲದ ಮರಗಳು, ಸುಮಾರು 500 ಅರಳಿ ಮರಗಳು, 1000ಕ್ಕೂ ಹೆಚ್ಚು ಹತ್ತಿ ಮರಗಳು, ಇವನ್ನೆಲ್ಲವೂ ಸೇರಿದಂತೆ ಒಟ್ಟು 25,000 ಮರಗಳನ್ನು ಬೆಳೆಸಿದ್ದೀವಿ. ಮೈಸೂರು ನಗರ ಹಚ್ಚ ಹಸಿರು ನಗರ ಆಗಬೇಕು, ತಂಪಾದ ನಗರ ಆಗಬೇಕು, ಶುದ್ಧ ಗಾಳಿಯ ನಗರ ಆಗಬೇಕು, ಒಳ್ಳೆ ಮಳೆ ಬರಬೇಕು, ಫಲ ಬಿಡಬೇಕು, ಹಣ್ಣು ಪ್ರಾಣಿ ಪಕ್ಷಿ ಎಲ್ಲಕ್ಕೂ ಸಿಗಬೇಕು ಅನ್ನುವಂಥ ಎಲ್ಲ ದೃಷ್ಟಿಕೋನ ಇಟ್ಟುಕೊಂಡು ಈ ಕಾರ್ಯವನ್ನು ನಾವು ನಿರಂತರವಾಗಿ 9 ವರ್ಷದ ಹಿಂದೆ ಶುರು ಮಾಡಿ 8 ಬಾರಿ ಗಿಡಗಳನ್ನು ಕೊಡೋದ್ರ ಮುಖಾಂತರ ಇದು 8ನೇ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದೀವಿ. ಒಂದು ರೀತಿ ಮನಸ್ಸಿಗೆ ಸಮಾಧಾನ ಇದೆ. ನಾನು ಬೇಕಾದ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರು ಕೂಡ ಅವೆಲ್ಲಕ್ಕಿಂತ ಮನಸ್ಸಿಗೆ ಸಮಾಧಾನ ಕೊಡುವಂಥದ್ದು ಈ ಹಸಿರು ಮೈಸೂರು ಕಾರ್ಯಕ್ರಮ, ಲಕ್ಷ ವೃಕ್ಷ ಅಭಿಯಾನ ಅನ್ನೋದನ್ನು ಅತ್ಯಂತ ಸಂತೋಷದಿಂದ ಹೇಳ್ತಾ, ತುಂಬ ತಂಡಗಳು, ತುಂಬ NGOಗಳು, ಸಾಕಷ್ಟು ಮಹಿಳೆಯರು ಮತ್ತು ಪುರುಷರುಗಳು ಅವರೆಲ್ಲರೂ ಸಂಘ ಸಂಸ್ಥೆಗಳನ್ನ, ಲಯನ್ಸ್ ಇರ್ಬೋದು, ರೋಟರಿ ಇರ್ಬೋದು, ಬೇರೆ ಬೇರೆ ಸಂಘ ಸಂಸ್ಥೆಗಳ ಹೆಸರಿನಲ್ಲಿ ಈ ಗಿಡಗಳನ್ನ ಹಾಕಿ ಪೋಷಣೆ ಮಾಡುವಂಥ ಜಾಗೃತಿ ತುಂಬ ಇತ್ತು. ಈಗ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ, ಹವಾಮಾನ ವೈಪರೀತ್ಯ. ಹೌದು ಸರ್. ಬಿಸಿಲು ಟೈಮಲ್ಲಿ ಮಳೆ ಬರುತ್ತೆ, ಮಳೆ ಟೈಮಲ್ಲಿ ಬಿಸಿಲು ಬರುತ್ತೆ. ಹೌದು ಸರ್, ಹೌದು. ಈ ರೀತಿ ಎಲ್ಲ ಆಗ್ತಾ ಇದೆ. ಕಾರಣ ಮರಗಳು ಕಡಿಮೆ ಆಗಿರೋದ್ರಿಂದ. ಖಂಡಿತ. ನಾವು ಅಭಿವೃದ್ಧಿ ಹೆಸರು ಹೇಳಿ ಸರ್ಕಾರನೇ ಮಾಡೋದು. ಈಗ ರಸ್ತೆ ಅಗಲೀಕರಣ ಮಾಡಕ್ ಹೋದ್ರೆ ನಾನಂತೂ ಮಾಡಕ್ ಹೋಗಲ್ಲ, ನೀವು ಮಾಡಕ್ ಹೋಗಲ್ಲ, ಸಾಮಾನ್ಯ ಜನದ ಕೈಲಿ ಇಲ್ಲ ಅವೆಲ್ಲ. ಹೌದು ಸರ್. ಅವೆಲ್ಲ ಇರೋದು ಸರ್ಕಾರ. ಅಭಿವೃದ್ಧಿ ಏನೇ ಮಾಡಿದ್ರು ಸರ್ಕಾರ, ಮರಗಳು ಕಡಿತಾ ಇರೋದು ಸರ್ಕಾರನೇ. ಸರ್, ಈಗ ಇವತ್ತು ಅದನ್ನೇ ಒಬ್ಬ ನಮ್ಮ ಇವರು ಕೃಷ್ಣ ಬೈರೇಗೌಡರು ಒಂದು ಮಾತು ಹೇಳಿದ್ರು ಸರ್, ಅಭಿವೃದ್ಧಿಯನ್ನ ಹೆಸರಲ್ಲಿ ನಾವು ಹೋಗೋದ್ರ ಜೊತೆಗೆ ಸಮೃದ್ಧಿಯನ್ನ ಹೆಸರು ಜೊತೆಲಿ ನಾವು ಹೋಗಬೇಕು ಅನ್ನೋ ಒಂದು ಮಾತನ್ನ ಹೇಳಿದ್ರು ಸರ್. ಅದನ್ನು ಈ ಕ್ಷಣದಲ್ಲಿ ನಾನು ನೆನಪಿಸ್ಕೋತೀನಿ. ಕಾರಣ ಇಷ್ಟೇ ಸರ್, ಅಭಿವೃದ್ಧಿ ಅನ್ನೋದ್ರ ಜೊತೆಗೆ ನಾವು ಹೋಗ್ತಾ ಹೋದರೆ ಸರ್, ನಾವು ಪ್ರಕೃತಿನ ಇರೋದನ್ನು ನಾಶ ಮಾಡೋದ್ರ ಬದಲು ಸಮೃದ್ಧಿ ಅನ್ನೋದು ಪ್ರಕೃತಿ ಜೊತೆಗೆ ನಾವು ಏನನ್ನ ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗಬೇಕು ಅದನ್ನು ನಾವು ಮಾಡಬೇಕಾಗಿದ್ದು ಎಲ್ಲರ ಕರ್ತವ್ಯ ಅನ್ನೋದನ್ನು ಅವರು ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಿದ್ದು ನನಗೆ ಇವತ್ತು ಉದಾಹರಣೆ ಆಯಿತು ಸರ್. ಒಂದು ದಿನ ಎಲ್ಲವನ್ನೂ ನಾವು ಕಮರ್ಷಿಯಲ್ಲಾಗಿ ಯೋಚನೆ ಮಾಡ್ಕೊಂಡು ನಡೀತಾ ಇರಬೇಕಾದ್ರೆ ಸರ್, ಈ ಥರ ನಾವು ಉಚಿತವಾಗಿ ಕೊಡಬೇಕು ಅನ್ನೋ ಒಂದು ಮಹದಾಸೆ ರಾಜೀವ್ ಸರ್ ಆಗಿರೋದ್ರಿಂದ ಅದಕ್ಕೆ ಅವ್ರ ಜೊತೆ ನಾವು ನಿಂತು ಕೈ ಜೋಡಿಸ್ತಾ ಇದ್ದೀವಿ ಸರ್. ಇದರ ಸಂಪೂರ್ಣ ಕ್ರೆಡಿಟ್ ಏನಿದ್ರು ಶ್ರೀಯುತ HV ರಾಜೀವ್ ಅವರಿಗೆ ಸಲ್ಲಬೇಕು ಸರ್. ಹೆಚ್ಚಾಗಿದೆ. ಮೊದಲೆಲ್ಲ ಜೂನ್ 5 ಬಂತು ಅಂದರೆ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಅಂತೇಳಿ ಎಲ್ಲರೂ ಸೇರೋರು, ಗಿಡ ನೆಡೋರು, ಫೋಟೋ ಆದಮೇಲೆ ಅದ್ರ ಬಗ್ಗೆ ಕಾಳಜಿ ಅಷ್ಟೊಂದು ಇರ್ತಿರಲಿಲ್ಲ. ಈಗ ಹಾಗೇನಿಲ್ಲ, 3 ವರ್ಷ ಬೆಳೆಸೋಕ್ಕೆ ಬೇಕಾದಂಥ ಚಿಂತನೆಗಳನ್ನ ಮಾಡಿಕೊಂಡು ಆ ಗಿಡ ಬೆಳೆಸುವಂಥ ಹೆಜ್ಜೆಗಳಾಗ್ತಿದ್ದಾರೆ. ಅವರೆಲ್ಲರನ್ನ ಸಂಪರ್ಕದಲ್ಲಿಟ್ಕೊಂಡು ಅವರೆಲ್ಲರ ಕೋರಿಕೆಯ ಮೇರೆಗೆ ನಾನು ಗಿಡಗಳನ್ನ ಕೊಡುವಂಥದ್ದು ನಡೀತಿದೆ. SKRDP ಧರ್ಮಸ್ಥಳ ಸಂಸ್ಥೆಯವರು ಏನಿದ್ದಾರೋ ಅವರು 3,000 ಗಿಡಗಳನ್ನ ಹೋದ ಸತಿ ಮೈಸೂರು ಜಿಲ್ಲೆಯ ವಿವಿಧ ಸರ್ಕಾರಿ ಶಾಲೆಗಳ ಆವರಣಕ್ಕೆ ತೊಗೊಂಡೋಗಿದ್ರು. ಈ ಸತಿ ವೀರಶೈವ ರುದ್ರಭೂಮಿ ಲಲಿತಾದ್ರಿಪುರದಲ್ಲಿರ್ತದಕ್ಕೆ ನಮ್ಮ ಶಂಕರ್ರವರು ಗಿಡಗಳನ್ನ ತೊಗೊಂಡು ಹೋಗ್ತಾ ಇದ್ದಾರೆ. ನೀವು ಡಾಕ್ಟರ್ ಶ್ವೇತಾ ಸದಾನಂದ್ ಅವರು ಪ್ರತಿ ಸಾರಿ ಸಾಕಷ್ಟು ಗಿಡಗಳು ನೆಡೋರು. ಈ ಸತಿ 500 ಗಿಡಗಳು ಬೇಕು ಅಂತ ಕೇಳಿದ್ದಾರೆ. GSS ವಿದ್ಯಾಸಂಸ್ಥೆಯವರು 1,000 ಗಿಡಗಳು ಕೇಳಿದ್ದಾರೆ. ಕಾವೇರಿ ಶಿಕ್ಷಣ ಸಂಸ್ಥೆಯವರು 1,000 ಗಿಡಗಳನ್ನು ಕೇಳಿದ್ದಾರೆ. ಈ ರೀತಿ ಎಲ್ಲ ಸಂಘ ಸಂಸ್ಥೆಗಳವರು ಯಾರು ಕಾಳಜಿಯಿಂದ ಬೆಳೆಸ್ತಾರೋ ಅವ್ರ ಜೊತೆಗೆ ಮೊದಲು ನಾವು ಬರೀ ಸಾರ್ವಜನಿಕ ಸ್ಥಳಕ್ಕಷ್ಟೇ ಸೀಮಿತವಾಗಿ ಕೊಡ್ತಿದ್ವಿ. ಈಗ ರೈತರು ಕೂಡ ಒಂದಷ್ಟು ಜನ ಕೇಳಿದ್ರೆ ಅವ್ರಿಗೂ ಕೂಡ ಅನುಕೂಲ ಆಗಲಿ ಅಂತ ಅವ್ರಿಗೂ ಒಂದಷ್ಟು ಗಿಡಗಳನ್ನ ಕೊಡುವಂಥ ಹೆಜ್ಜೆಗಳಾಗ್ತಿದ್ದೀವಿ. ಒಟ್ಟು ಮೈಸೂರು ಪ್ರದೇಶದಲ್ಲಿ ಈ ಹಸಿರು ಕ್ರಾಂತಿ ನಿರಂತರವಾಗಿ ನಡಿಬೇಕು. ಈ ಮುಖಾಂತರ ಪ್ರಕೃತಿಗೆ ನಮ್ಮದೊಂದು ಕಿಂಚಿತ್ ಸೇವೆ ನಡಿಬೇಕು ಅನ್ನುವಂಥ ಸದುದ್ದೇಶದಿಂದ ಈ ಕಾರ್ಯಕ್ರಮಗಳು ನಿರಂತರವಾಗಿ ಮುಂದುವರಿತಾ ಇದೆ. ಥ್ಯಾಂಕ್ ಯು ಸರ್. ನಾವು ನೆಟ್ಟು ಈ ಗಿಡಗಳನ್ನು ಮನೆ ಹತ್ರ ಆಗಿರ್ಬೋದು, ನಾವು ರಸ್ತೆ ಬದಿ ಆಗಿರ್ಬೋದು, ಪಾರ್ಕಲ್ಲಾಗಿರ್ಬೋದು, ಸ್ಮಶಾನದಲ್ಲಾಗಿರ್ಬೋದು, ಸಾರ್ವಜನಿಕ ಸ್ಥಳಗಳಲ್ಲಿ ಅಥವಾ ಮನೆ ಮುಂಭಾಗ ನಾವು ನೆಟ್ಟು ಪಾಲನೆ ಮತ್ತು ಪೋಷಣೆಯನ್ನು ಮಾಡ್ತೀನಿ ಅನ್ನೋರು ದಯಮಾಡಿ ನೀವು ಬಂದು ಈ ಒಂದು ಗಿಡಗಳನ್ನು ಪಡೆದು ನಮ್ಮ ಪರಿಸರ ಸಮತೋಲನತೆಗಾಗಿ ನೀವು ಕೈ ಜೋಡಿಸ್ಬೇಕು ಅಂತೇಳಿ ನಾವು HV ರಾಜೀವ್ ಹಾಗೂ ರಾಜೀವ್ ಸ್ನೇಹ ಬಳಗದ ಪರವಾಗಿ ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್.